ವೀಕ್ಷಕರೇ, ಅಯೋಧ್ಯೆ ರಾಮ ಮಂದಿರ ಪ್ರತಿಯೊಬ್ಬ ಹಿಂದೂಗಳ ಕನಸಾಗಿತ್ತು. ಹಲವು ವರ್ಷಗಳ ಹೋರಾಟದ ಫಲವಾಗಿ ಅದನ್ನು ಸಾಕಾರ ಮಾಡಿದ್ದು ಮೋದಿ ಸರ್ಕಾರ. ದೇಶಾದ್ಯಂತ ರಾಮ ಮಂದಿರಕ್ಕೆ ಹಣ ಇಟ್ಟಿಗೆಗಳನ್ನು ಸಂಗ್ರಹಿಸಿ ಮಂದಿರವನ್ನು ಕಟ್ಟಿದ್ರು. ರಾಮ ಮಂದಿರ ಇಂದು ಕೇವಲ ದೇವಾಲಯವಾಗಿ ಉಳಿದಿಲ್ಲ, ಉತ್ತರ ಪ್ರದೇಶದ ಭವಿಷ್ಯವನ್ನೇ ಬದಲಿಸುತ್ತಿದೆ. ಲಕ್ಷಾಂತರ ಜನರ ಬದುಕಿಗೆ ಜೀವನವನ್ನು ಕೊಟ್ಟಿದೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದಾಯದ ಮೂಲವಾಗಿ ಹೊರಹೊಮ್ಮಿದೆ. ಅಂದು ಸ್ನೇಹಿತರೆ, ರಾಮ ಮಂದಿರವನ್ನು ಕಟ್ಟಬೇಕಾದ್ರೆ ಎಡಚರರು ತುಂಬ ಕಡು ಟೀಕೆಯನ್ನು ಮಾಡಿದರು. ರಾಮ ಮಂದಿರ ಏನು ಹೊಟ್ಟೆ ತುಂಬಿಸುತ್ತಾ? ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡಿ ಸ್ವಾಮಿ ಅಂತ ಮಾತನಾಡಿದರು. ಅಂಥವರಿಗೆ ಇವತ್ತಿನ ವಿಡಿಯೋದಲ್ಲಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಡ್ತೀವಿ. ಅಷ್ಟಕ್ಕೂ ಅಯೋಧ್ಯೆಯಲ್ಲಿ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ, ಮೂಲ ಸೌಕರ್ಯ ಹೇಗಿದೆ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಉತ್ತರ ಪ್ರದೇಶ ಭಾರತದಲ್ಲೇ ಜನಸಂಖ್ಯೆ ಹೆಚ್ಚು ಇರುವಂತಹ ರಾಜ್ಯ. ಇಲ್ಲಿನ ಜನರ ಆದಾಯ ಹಲವು ಕ್ಷೇತ್ರಗಳಿಂದ ಬರುತ್ತೆ. ಮುಖ್ಯವಾಗಿ ಕೃಷಿ, ಕೈಗಾರಿಕೆ, ಸೇವಾ ಕ್ಷೇತ್ರ. ಇದರ ಜೊತೆಗೆ ಈಗ ಉತ್ತರ ಪ್ರದೇಶದಲ್ಲಿ ದೇವಾಲಯಗಳಿಂದ ಆದಾಯ ಹರಿದು ಬರುತ್ತಿದೆ. 45ರಿಂದ 50% ಜನ ಕೃಷಿಗೆ ಅವಲಂಬನೆ ಆಗಿದ್ದರೆ 15ರಿಂದ 20% ಜನ ಕೈಗಾರಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಸೇವಾ ಕ್ಷೇತ್ರದಲ್ಲಿ ಸುಮಾರು 35% ಜನರು ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜನ ಹೆಚ್ಚಿರುವ ಕಾರಣ ನಮ್ಮ ದಕ್ಷಿಣ ಭಾರತದತ್ತ ವಲಸೆಯನ್ನು ಬರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿಯನ್ನು ಕೇಳಿದರೆ ನೀವು ಆಶ್ಚರ್ಯಕ್ಕೆ ಒಳಗಾಗ್ತೀರಾ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಆ ರಾಜ್ಯ ಗತವೈಭವಕ್ಕೆ ಮರಳುತ್ತಿದೆ. ಕೇವಲ ರಾಮ ಜನ್ಮಭೂಮಿ ಸೃಷ್ಟಿಸಿರುವಂತಹ ಇತಿಹಾಸವನ್ನು ಇವತ್ತು ದೇಶವೇ ತಿರುಗಿ ನೋಡುತ್ತಿದೆ. ಸ್ನೇಹಿತರೆ, ರಾಮ ಮಂದಿರ ಕೇವಲ ಆಕರ್ಷಣೀಯವಾದಂತಹ ಕೇಂದ್ರವಾಗಿಲ್ಲ, ಯೋಗಿ ಸರ್ಕಾರಕ್ಕೆ ಕೋಟ್ಯಂತರ ಆದಾಯವನ್ನು ತಂದುಕೊಡುತ್ತಿದೆ. LIM ಲಕ್ನೋ ಬಿಡುಗಡೆ ಮಾಡಿದಂತಹ ವರದಿಯ ಪ್ರಕಾರ 2024ರ ಜನವರಿಯಿಂದ ಸೆಪ್ಟೆಂಬರ್ವರೆಗೆ ಅಯೋಧ್ಯೆಗೆ ಭೇಟಿ ನೀಡಿದ ಭಕ್ತರ ಸಂಖ್ಯೆ 13.77 ಕೋಟಿ. 2024ರ ಅಂತ್ಯದ ವೇಳೆಗೆ 18 ಕೋಟಿ ತಲುಪಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಅಯೋಧ್ಯೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ 4 ಲಕ್ಷ ಕೋಟಿ ಆರ್ಥಿಕ ವಹಿವಾಟು ನಡೆದಿದೆಯಂತೆ. ಇನ್ನು ಸ್ನೇಹಿತರೆ, ಗಮನಾರ್ಹ ವಿಚಾರ ಏನಂದರೆ ಅಯೋಧ್ಯೆ ಟ್ರಸ್ಟ್ ಒಂದರಿಂದಲೇ ಸರ್ಕಾರಕ್ಕೆ 400 ಕೋಟಿ ತೆರಿಗೆ ಸಂದಾಯವಾಗಿದೆಯಂತೆ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಉತ್ತರ ಪ್ರದೇಶದ ಸರ್ಕಾರಕ್ಕೆ ಅಯೋಧ್ಯೆ ಪ್ರವಾಸೋದ್ಯಮದಿಂದ ಕೋಟಿ ಆದಾಯ ಹರಿದು ಬರುತ್ತಿದೆ. ಅಯೋಧ್ಯೆ, ರಾಮ ಮಂದಿರ, ಪ್ರವಾಸೋದ್ಯಮ, ವ್ಯಾಪಾರ ವಹಿವಾಟು ಸೇರಿ 2026-27ನೇ ಸಾಲಿನಲ್ಲಿ ಯೋಗಿ ಸರ್ಕಾರಕ್ಕೆ 25,000 ಕೋಟಿ ತೆರಿಗೆ ಸಂಗ್ರಹವಾಗುವ ನಿರೀಕ್ಷೆ ಇದೆ. ದಿನದಿನಕ್ಕೂ ಯೋಗಿಯ ನಾಡು ಅಭಿವೃದ್ಧಿ ಪರ್ವದತ್ತ ಮುನ್ನುಗ್ಗುತ್ತಿರುವುದಕ್ಕೆ ಇದೇ ಸಾಕ್ಷಿ. ಇನ್ನು ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರ ನಿರ್ವಹಣೆಗಾಗಿಯೇ 1200 ಉದ್ಯೋಗಗಳು ಸೃಷ್ಟಿಯಾಗಿವೆ. ಅಯೋಧ್ಯೆಗೆ ಲಕ್ಷಾಂತರ ಜನ ಭೇಟಿ ನೀಡುತ್ತಿರುವ ಕಾರಣ ಬೀದಿ ಬದಿ ವ್ಯಾಪಾರ, ಹೋಟೆಲ್ ಉದ್ಯಮ, ಕರಕುಶಲ ಸೇರಿ ಚಿಕ್ಕ ವ್ಯಾಪಾರಿಗಳು ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಅಯೋಧ್ಯೆ ಸುತ್ತಮುತ್ತ 1 ಲಕ್ಷ ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆಯಂತೆ. ಇನ್ನು ಮೂಲ ಸೌಕರ್ಯ ಮತ್ತು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಬರುವುದಾದರೆ ಎರಡರಲ್ಲೂ ಸಹ ಅಯೋಧ್ಯೆ ಕ್ರಾಂತಿಯನ್ನು ಬರೆಯುತ್ತಿದೆ. ದೇಶ ವಿದೇಶಗಳಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರು ಭೇಟಿ ನೀಡುತ್ತಿರುವ ಹಿನ್ನೆಲೆ ಒಂದೆಡೆ ಮೂಲ ಸೌಕರ್ಯಕ್ಕೆ ಬೂಸ್ಟ್ ಸಿಕ್ಕಿದ್ರೆ, ಇನ್ನೊಂದೆಡೆ ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಿದೆ. ಅಯೋಧ್ಯೆ ಸುತ್ತಮುತ್ತಲಿನ ಭೂಮಿಗಳಿಗೆ ಬಂಗಾರದ ಬೆಲೆ ಬಂದಿದೆ. ಹೋಟೆಲ್, ರೆಸ್ಟೋರೆಂಟ್, ಅನೇಕ ಉದ್ಯಮಗಳನ್ನು ತೆರೆಯಲು ಹಲವು ದೇಶಗಳಿಂದ ಉತ್ತರ ಪ್ರದೇಶದತ್ತ ಉದ್ಯಮಿಗಳು ದಾಂಗುಡಿಯನ್ನು ಇಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಕೇವಲ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿದರೆ ಸಾಲದು, ಅದನ್ನು ನಿರ್ವಹಣೆ ಮಾಡುವಂಥದ್ದನ್ನು ಯೋಗಿ ಆದಿತ್ಯನಾಥ್ ಅವರನ್ನು ನೋಡಿ ಕಲಿಬೇಕು. ಇಲ್ಲಿಯವರೆಗೆ ಯಾವುದೇ ಒಂದು ತಾಪತ್ರೆಯಾಗದಂತಹ ಉದಾಹರಣೆ ಇಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ, ಶಿಸ್ತಿನ ವಿಚಾರದಲ್ಲಿ ತುಂಬ ಅಚ್ಚುಕಟ್ಟಾಗಿ ಪಾಲನೆಯನ್ನು ಮಾಡುತ್ತಿದ್ದಾರೆ. ಅಯೋಧ್ಯೆಗೆ ಹೋಗಿ ಭಕ್ತರು ಸುರಕ್ಷಿತವಾಗಿ ಮರಳಿ ಬರುತ್ತಿದ್ದಾರೆ. ಇದೆಲ್ಲ ಯೋಗಿ ಆದಿತ್ಯನಾಥ್ ಅವರ ಕೆಲಸದ ಚಾಕಚಕ್ಯತೆ. ಸ್ನೇಹಿತರೆ, ಒಮ್ಮೆ ಊಹೆ ಮಾಡಿ ನೋಡಿ, ಹಿಂದೆ ಇದೇ ರಾಜ್ಯ ದರೋಡೆ, ಗೂಂಡಾ ರಾಜ್ಯ, ಬಡವರ ರಾಜ್ಯ ಎನಿಸಿಕೊಂಡಿತ್ತು. ಆದರೆ ಇವತ್ತು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ? ಅಭಿವೃದ್ಧಿಗೆ ಮೊದಲನೆಯ ಉದಾಹರಣೆಯೇ ಅಯೋಧ್ಯೆಯ ರಾಮ ಮಂದಿರ. ಇದಿಷ್ಟು ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ರಾಮ ಮಂದಿರ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರುವಂತಹ ಸಂತಸದ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.